ದುರ್ಬಲತೆಗಳಲ್ಲೂ ದುರಾವಸ್ಥೆಗಳಲ್ಲೂ ಮಾನನಷ್ಟದಲ್ಲೂ ಕಷ್ಟ ಹಿಂಸೆಗಳಲ್ಲೂ ಆಪತ್ತು ವಿಪತ್ತುಗಳಲ್ಲೂ ನಾನು ಕ್ರಿಸ್ತ ಯೇಸುವಿನ ನಿಮಿತ್ತ ಸಂತುಷ್ಟನಾಗಿದ್ದೇನೆ. ನಾನು ಬಲಶಾಲಿಯಾಗಿರುವುದು ಬಲಹೀನನಾಗಿ ಇರುವಾಗಲೇ. ಶ್ರೀ ಪೌಲರು ಯಾವ ಸನ್ನಿವೇಶದಲ್ಲಿ ಈ ಮಾತುಗಳನ್ನು ನುಡಿದರು ಪ್ರಿಯರೇ? ಕ್ರಿಸ್ತನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಾಗ ಭಯಂಕರವಾದ ಬೇನೆಯಲ್ಲಿ ಬಿದ್ದು ಆತನ ನೆರಳುವಾಗ ಯೇಸುಸ್ವಾಮಿ ಅವರಿಗೆ ದರ್ಶನವಾಗಿ ಕೊಟ್ಟ ಆಶ್ವಾಸನೆಯ ಮಾತಿದು. ನನ್ನ ಕೃಪೆಯೇ ನಿನಗೆ ಸಾಕು, ನನ್ನ ಶಕ್ತಿ ಪರಿಪಕ್ವವಾಗುವುದು ನಿನ್ನ ಎಲ್ಲ ನಿಶಕ್ತಿಗಳಲ್ಲಿಯೇ. ದೇವರಿಗೆ ಸ್ತೋತ್ರ. 2 ಕೊರಿಂಥಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ವಾಕ್ಯ 9 ಹಾಗೂ 10. ದೇವ ಕೃಪೆಯಲ್ಲಿ ಆಶ್ರಯಿಸಿದೆ, ಆತನ ದಾರಿಯನ್ನು ನಾ ತಿಳಿದೆ, ಆತನ ಪಾದಗಳನ್ನೇ ನಾನು ಹಿಂಬಾಲಿಸಿದೆ, ಆತನ ಪಾದಗಳನ್ನೇ ನಾನು ಹಿಂಬಾಲಿಸಿದೆ. ದೇವ ಕೃಪೆಯಲ್ಲಿ ಆಶ್ರಯಿಸಿದೆ, ದೇವ ಕೃಪೆಯಲ್ಲಿ ಆಶ್ರಯಿಸಿದೆ. ಲೋಕದಿ ನಾ ಕಾಣೆನು ಸುಖ ಶಾಂತಿ ಸಮಾಧಾನವು. ಲೋಕದಿ ನಾ ಕಾಣೆನು ಸುಖ ಶಾಂತಿ ಸಮಾಧಾನವು. ನಿತ್ಯ ಭೇಟಿ ನೀಡಿ ಯೇಸು ಸನ್ನಿಧಿಗೆ ಪರಮಾನಂದ ನಾ ಪಡೆವೆ. ಸ್ವಾಮಿ, ನಿತ್ಯ ಭೇಟಿ ನೀಡಿ ಯೇಸು ಸನ್ನಿಧಿಗೆ ಪರಮಾನಂದ ನಾ ಪಡೆವೆ. ದೇವ ಕೃಪೆಯಲ್ಲಿ ಆಶ್ರಯಿಸಿದೆ, ಆತನ ದಾರಿಯನ್ನು ನಾ ತಿಳಿದೆ, ಆತನ ಪಾದಗಳನ್ನೇ ನಾನು ಹಿಂಬಾಲಿಸಿದೆ, ಆತನ ಪಾದಗಳನ್ನೇ ನಾನು ಹಿಂಬಾಲಿಸಿದೆ. ದೇವ ಕೃಪೆಯಲ್ಲಿ ಆಶ್ರಯಿಸಿದೆ, ದೇವ ಕೃಪೆಯಲ್ಲಿ ಆಶ್ರಯಿಸಿದೆ. ನನ್ನ ಬಾಳಿನ ಪ್ರತಿ ದಿವಸಗಳು ನಿನ್ನ ನಾಮದ ಮಹತ್ವಕ್ಕಾಗಿ. ಯೇಸುವೇ ರಾಜ. ನನ್ನ ಬಾಳಿನ ಪ್ರತಿ ದಿವಸಗಳು ನಿನ್ನ ನಾಮದ ಮಹತ್ವಕ್ಕಾಗಿ. ಒಂದು ಬತ್ತಿಯಂತೆ ಉರಿದು ಪ್ರಜ್ವಲಿಸಿ ನಿನ್ನ ಹೃದಯದಿ ಹಾಡಗುವೆನೋ. ಹೌದು ಸ್ವಾಮಿ, ಒಂದು ಬತ್ತಿಯಂತೆ ಉರಿದು ಪ್ರಜ್ವಲಿಸಿ ನಿನ್ನ ಹೃದಯದಿ ಹಾಡಗುವೆನೋ. ದೇವ ಕೃಪೆಯಲ್ಲಿ ಆಶ್ರಯಿಸಿದೆ, ಆತನ ದಾರಿಯನ್ನು ನಾ ತಿಳಿದೆ, ಆತನ ಪಾದಗಳನ್ನೇ ನಾನು ಹಿಂಬಾಲಿಸಿದೆ, ಆತನ ಪಾದಗಳನ್ನೇ ನಾನು ಹಿಂಬಾಲಿಸಿದೆ. ದೇವ ಕೃಪೆಯಲ್ಲಿ ಆಶ್ರಯಿಸಿದೆ, ದೇವ ಕೃಪೆಯಲ್ಲಿ ಆಶ್ರಯಿಸಿದೆ. ಕಾದ ದೇವರು ಇನ್ನು ಮೇಲೆಯೂ ಕಾಯುವನು. ದೇವರೇ, ಇದುವರೆಗೂ ಕಾದ ದೇವರು ಇನ್ನು ಮೇಲೆಯೂ ಕಾಯುವನು. ಆತನೇ ನನ್ನ ಬಾಳ ಬಲವಾದ, ಇನ್ನು ಯಾರಿಗೂ ಭಯ ಪಡೆನು. ಸ್ವಾಮಿ, ಆತನೇ ನನ್ನ ಬಾಳ ಬಲವಾದ, ಇನ್ನು ಯಾರಿಗೂ ಭಯ ಪಡೆನು. ದೇವ
ಕೃಪೆಯಲ್ಲಿ ಆಶ್ರಯಿಸಿದೆ, ಆತನ ದಾರಿಯನ್ನು ನಾ ತಿಳಿದೆ, ಆತನ ಪಾದಗಳನ್ನೇ ನಾನು ಹಿಂಬಾಲಿಸಿದೆ, ಆತನ ಪಾದಗಳನ್ನೇ ನಾನು ಹಿಂಬಾಲಿಸಿದೆ. ದೇವ ಕೃಪೆಯಲ್ಲಿ ಆಶ್ರಯಿಸಿದೆ, ದೇವ ಕೃಪೆಯಲ್ಲಿ ಆಶ್ರಯಿಸಿದೆ, ದೇವ ಕೃಪೆಯಲ್ಲಿ ಆಶ್ರಯಿಸಿದೆ.